ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ಸಮಾಚಾರವನ್ನೇನು ರುಕ್ಮಿಣಿ? ಪಾಂಡವರು 12 ವರ್ಷ ವನವಾಸವನ್ನು, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಇನ್ನು ತಮಗೆ ಬರಬೇಕಾದ ಅರ್ಧರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠರನು ತಮ್ಮ ಕುಲಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ದುರ್ಯೋಧನನ ಬಳಿಗೆ ಕಳುಹಿಸಿದನು. ಆದರೆ ಆ ಮದೋನ್ಮತ್ತನಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲವಂತೆ. ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತಿದೆ. ಪುನಃ ಯುದ್ಧ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳನ್ನು ಕಳೆದು ಹೋದವು. ಗೋಪಾಂಗನರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮಶಯನದಲ್ಲಿ ಮಲಗಿ ಹರಿಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಅಗಲಸು ಕನಸು ಕಾಣುವುದು ನಿಮಗಿನ್ನ ಸಾಧ್ಯವಿಲ್ಲ. ಪ್ರಿಯತಮೆ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಹೇಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತಕೃಷಿ ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರೋ ಜನಿಸಿರುವರೋ ಅದರ ತೀಕ್ಷ್ಣ ದಾರೆಗೆ ಆಹುತಿಯಾಗಲು. ಪ್ರಿಯತಮೆ, ಸ್ವಾಮಿ, ಯುದ್ಧವೇನೋ ಒದಗಿ ಬಂದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಹಾಗಾದರೆ ಈ ಶಯನಾಗಾರದ ಹೊಸತಿಲಿನ ದಾಟದಿರಲು ಒಂದು ಅನುಕೂಲ ಕಾರಣ ದೊರೆತಂತಾಯಿತು. ವಾಸುದೇವ, ನಿನ್ನ ರಾಜನೀತಿಯ ಕೌಶಲವನ್ನು ನಾನೀಗ ತಿಳಿದೆನು. ಇದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನಿಯಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸದೆಬಡಿದ ಅವನ ಪ್ರಚಂಡ ಹಟ್ಟಹಾಸದಿಂದ ಜಗತ್ತಿನ ಹೃದಯವು ಇನ್ನೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತನ. ಆದರೆ ಈ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಗಳಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದ ಇಲ್ಲಿಂದ ಅಲ್ಲಿಗೇ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ತಿಳಿದಿರುವುದು. ನಾನು ಆ ಅಜ್ಞಾನವನ್ನು ಹರಿಸಿದನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವೇನ ಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸಿದೆ. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವುದು. ಸ್ವಾಮಿ, ಈ ಕುರುಕ್ಷೇತ್ರ ಪ್ರಳಯದಲ್ಲಿಯೂ ಸಹ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದು ನೀನೇ ನೋಡುವೆಯಂತೆ. ಸಮರವು
ಶಿಷ್ಟರಕ್ಷಣೆ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತ ಪ್ರಾಯವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟಿನಾದರೂ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದನು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ ರುಕ್ಮಿಣಿ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಹೀಗೆ ತಿಳಿದನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವನು. ರುಕ್ಮಿಣಿ, ಸ್ವಾಮಿ, ಸಂಭ್ರಮಗೊಳಿಸಿದ ಅಧಿದೇವತ
ಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯನ್ನು ಈ ಮಂದಿರದಲ್ಲಿ ನಿರ್ಣಯಗೊಳಿಸಬೇಕಾಗಿದೆ. ಸ್ವಾಮಿಯು ನಿದ್ರಿಸುವಂತೆ ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಅರಿತು ಬೆರೆತು ನೆನೆವೆನು ದೇವ, ಅರಿತು ಬೆರೆತು ನೆನೆವೆನು ದೇವ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಕಪಟ ನಾಟಕ ಸೂತ್ರಧಾರಿ, ಕಪಟ ನಾಟಕ ಸೂತ್ರಧಾರಿ, ನಾನಾ ರೂಪ ಗಾನ ವಿಹಾರಿ, ನಾನಾ ರೂಪ ಗಾನ ವಿಹಾರಿ, ಆನಂದ ಮನಕಾನಂದ, ಆನಂದ ಪರಮಾನಂದ, ನಿನ್ನಯ ಧ್ಯಾನ ನಿನ್ನಯ ಧ್ಯಾನ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಅರಿತು ಬೆರೆತು ನೆನೆವೆನು ದೇವ, ತುಂಬಿದೆ ನಿನ್ನ ಮಾಯೆ. ಶಾಂತಾಕಾರ ಕೃಷ್ಣ, ಕೃಷ್ಣ ಶಾಂತಾಕಾರ ಧ್ಯಾನ ಗೋಚರ,
ಪರಮಾತ್ಮನಿಗೆ ನಮಸ್ಕರಿಸುವೆನು. ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಎಚ್ಚರಗೊಳ್ಳುವವರೆಗೂ ಈ ಪೀಠದಲ್ಲಿ ಕುಳಿತು ಕಾಯುವೆನು. ಬಂದೆ ನಿಂದು ದ್ವಾರಕಾಪುರಕ್ಕೆ ಬಂದೆ ನಿಂದು ದ್ವಾರಕಾಪುರಕ್ಕೆ ಪುರಹರನ ಭಯವ ಬಂದುದೆ ದುರದಿ ಕಡಿಮೆ ದುರುಳ ರಸಿದ ಬಂದೆ ನಿಂದು ದ್ವಾರಕಾಪುರಕ್ಕೆ ಭಲೆ ಭಲೆ ಮಾಧವ ಏನು ಅಂದವು ಮಾಧವನ ರಾಮನೇ ಸೂರೆಗೊಳ್ಳುವುದು ಮನವು ಈಗ ಏನು ಅಂದವು ಮಾಧವನ ರಾಮನೇ ಸೂರೆಗೊಳ್ಳುವುದು ಮನವು ಈಗ ಎತ್ತ ನೋಡಲು ಮುತ್ತಿನ ತೋರಣ ಭಲೆ ಭಲೆ ಮಾಧವ ಎತ್ತ ನೋಡಲು ಮುತ್ತಿನ ತೋರಣ ಮನಗಾನಂದವ ಬೀರುತ್ತಲಿರುವುದು ಮಾಧವ ರಾಮನೇ ಮನಗಾನಂದವ ಬೀರುತ್ತಲಿರುವುದು ಮಾನವನ ರಾಮನ ಬಂದೆ ನಿಂದು ದ್ವಾರಕಾಪುರಕ್ಕೆ ಪುರಹರನ ಭಯವ ಬಂದುದೆ ದುರದಿ ಕಡಿಮೆ ದುರುಳ ರಸಿದ ಬಂದೆ ನಿಂದು ದ್ವಾರಕಾಪುರಕ್ಕೆ ಹಲೇ ಹಲೇ ಮಾಧವ ತನಗರ ಧೋರದಿ ಜಯಿಸಲು ಪವನಾತ್ಮಕ ಹರಿಯ ಬಯಸುತ್ತೆ ಪಾಂಡು ತನಯದ ಧೋರದಿ ಜಯಿಸಲು ಪವನಾತ್ಮಕ ಹರಿಯ ಬಯಸುತ್ತೆ ಪಾಪಿ ಪಾಂಡು ತನಯದ ಸಿರಗಳ ಪಾಪಿ ಪಾಂಡು ತನಯದ ಸಿರಗಳ ದುರಪರನು ತರತಲದಿ ಸಡಗರದಿ ಕಡಿದು ದುರಪರನು ತರತಲದಿ ಸಡಗರದಿ ಕಡಿದಿಡು ಬಂದೆ ನಿಂದು ದ್ವಾರಕಾಪುರಕ್ಕೆ ಪುರಹರನ ಭಯವ ಬಂದುದೆ ದುರದಿ ಕಡಿಮೆ ದುರುಳ ರಸಿದ ಬಂದೆ ಮುದದಿ ಬಂದೆ ಬರೋದಿ ಬಂದೆ ನಿಂದು ದ್ವಾರಕಾಪುರಕ್ಕೆ ಏನಿ ಭವ್ಯ ಭವನದ ಶೃಂಗಾರದ ವೈಭವ, ಏನಿ ಅದ್ಭುತ ಕಲಾಕೃತಿಗಳು ಎಂದು ಕಂಡರಿಯದ ದೃಶ್ಯಗಳಿಂದ ಅಲಂಕೃತವಾಗಿ ರಂಗು ರಂಗುಗಳಿಂದ ಕಂಗೊಳಿಸುತ್ತಿರುವುದಲ್ಲ ಶ್ರೀ ರಂಗನಾಥನ ಅರಮನೆ. ಎತ್ತ ನೋಡಿದ ರತ್ತ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೆತ್ತಲ್ಪಟ್ಟ ಸಾಲು ಸಾಲು ಕಂಬಗಳ ಸೊಬಗು, ದೃಷ್ಟಿ ಬೀರಿದೊಡನೆಯೇ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ, ನಯನ ಮನೋಹರವಿರುವ ಶಿಲ್ಪಕಲಾ ಚಾತುರ್ಯ, ನವರತ್ನ ಖಚಿತವಾದ ಮಂಟಪಗಳು, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಭವನ. ಈ ಭವನವನ್ನು ಕಂಡಾಕ್ಷಣ ಎನ್ನ ಮನದ ಮೋಡಗಳು ಕರಗಿ ಧರೆಗೆ ಮಳೆಗರದಂತೆ ನನ್ನಂತರಾತ್ಮದಲ್ಲಿ ಭಾಸವಾಗುತ್ತಿರುವುದಲ್ಲ. ಅಬ್ಬಾ, ಅಧಾವ ಮಹಾಶಿಲ್ಪಿಯ ಕೈ ಚಾತುರ್ಯವು ವರ್ಣಿಸಲು ರಸದಳ.
ಶಿಲಾಬಾಲಕಿಯರು ಭಾವಭಂಗಿಗಳನ್ನು ತೋರಿ ಓರೆ ನೋಟವನ್ನು ಬೀರಿ ಸುತ್ತ ಶರೀರವನ್ನೇ ಬಡಿದೆಬ್ಬಿಸುವ ಈ ಮಾನಾಂಗನೆಯರ ಕಡೆಗಣ್ಣಿನ ಗುಡಿ ನೋಡದ ವೈಖರಿ ನನ್ನ ನೋಡುತ್ತ ಮನವ ಕಾಡು ಸಪ್ತರೂಪ ಶಿಲೆಗಳ ನನ್ನ ನೋಡುತ್ತ ಮನವ ಕಾಡುವ ಸಪ್ತರೂಪ ಶಿಲೆಗಳ ಮುಟ್ಟಲೇ ಮುದ್ದಾಡಲೇ ಈ ಬಾಗಿ ಬಳುಕುವ ಮಣಿಯರ ಅಲೆ ಮಾಧವ ಮುಟ್ಟಲೇ ಮುದ್ದಾಡಲೇ ಈ ಬಾಗಿ ಬಳುಕುವ ಮಣಿಯರ ಭ್ರಾಂತಿಯೋ ಮಾಯೆಯೋ ಒಂದನು ಅರಿಯೇನ ಏನಿತು ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲ ಸರಿಯವಾಗಿದೆ ಏನಿ ಭವನದ ವೈಭವ ತೋರಲಾನಂದವಾಗಿದೆ ಅಲೆ ಅಲೆ ಮಾಧವ ತೋರಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲ ಸರಿಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಬಳ್ಳಿಯಂತೆ ಬೆಳಕುತ್ತಿರುವ ಇವಳ ನಡುವು ನಕ್ಷತ್ರಗಳಂತೆ ಪೊಳೆಯುತ್ತಿರುವ ಇವಳ ಸಂಪಿಗೆ ಎಸಳಿದಂತಹ ನಾಸಿಕ ಪೂರ್ಣ ಚಂದ್ರನನ್ನೇ ಮೋಹಿಸುವಂತಹ ಮಂದಾಸ ಈ ಶಿಲಾಬಾಲಕಿಯರನ್ನು ನೋಡುತ್ತಿದ್ದರೆ ಹಿಂದೇಕೋ ನನ್ನ ಮನಸ್ಸಿನಲ್ಲಿ ಚಂಚಲತೆ ಉಂಟಾಗುತ್ತಿರುವುದಲ್ಲ. ನಾನಿವರನ್ನೊಂದು ಸಾರಿ ಬಿಗಿದಪ್ಪಲೇ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ಅವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ
ಭಲೆ ಭಲೆ ಶಿಲಾಬಾಲಕೇರೆ ಭಲೆ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ. ಕರದಲ್ಲಿ ಗದೆಯ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಕರದಲ್ಲಿ ಗದೆಯ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಉರ್ಮಿಸೆಯ ದೊರೆ ಈ ಸರದಾರ ಉರ್ಮಿಸೆಯ ದೊರೆ ಈ ಸರದಾರ. ಉರ್ಮಿಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ. ನಡೆಯುವ ಭಂಗಿಯು ಬಹು ಗಂಭೀರ. ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತ 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 ಗುರುನಂದನ. ಇದೇನಾಶ್ಚರ್ಯ ಏನಾಶ್ಚರ್ಯ. ಎಲ್ಲವೂ ನನಗೆ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ, ಅಥವಾ ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸಿರುವುದು. ಕೃಷ್ಣ, ಈ ನಿನ್ನ ಮಾಯಾ ಶಯನಾಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ನಾನಾರು ಸ್ವಸಾಗರ ಪೃಥ್ವಿಯನ್ನು ಹೇಗೆ ಕಾಲದಲ್ಲಿ ಶಾಸನ ಮಾಡುತ್ತಿರುವ ವಸುಂಧರೆಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರುದಂತ ಧೋರಿಣ, ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರನಾದ ಈ ಸಾರ್ವಭೌಮನ ಅರಮನೆಗಿಂತಲೂ ಮಾಧವನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಅಸಂಭವ. ಅಂತೂ ನನ್ನ ಮಾವನ ಸಲಹೆಯಂತೆ ನಾನೇ ಮೊದಲು ದ್ವಾರಕೆಗೆ ಬಂದದ್ದಾಯಿತು. ಇನ್ನು ನನ್ನ ಭಾಗ್ಯೋದಯ ಹೇಗಿರುವುದೋ ನೋಡೋಣ. ಓಹೋ ಸಾತ್ಯಕಿ, ರಾಜ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವರು. ಏನು ಕೃಷ್ಣನನ್ನು ನಿದ್ರಿಸುತ್ತಿರುವನೇ ಸಾತ್ಯಕಿ? ಭಾವ, ಓ ಭಾವ, ಭಾಮ ರಮಣ, ಮುಕುಂದ, ವಸಂತ ಕುಸುಮಾಗ್ರಣಿತ ಕುಸುಮಗಳ ಸುಗಂಧ ಸುಪರಿಮಳ ಸುವಾಸನೆಯಿಂದ ಕಂಗೊಳಿಸುತ್ತಿರುವ ಚತುರ್ದಶಕ ಭುವನ ಬ್ರಹ್ಮಾಂಡಲದಲ್ಲಿ ಅಚಲ ಕೀರ್ತಿಯನ್ನೇ ಗಳಿಸಿರುವ ದ್ವಾರಕಾ ನಗರದ ಅರಸನಾದ ನಂದಗೋಪಾಲನು ಇನ್ನು ಹಗಲು ನಿದ್ರೆಯಲ್ಲಿ ತಲ್ಲೀನನಾಗಿರುವುದನ್ನು ನೋಡಿದರೆ ಸಾತ್ವಿಕಿ ಇದಕ್ಕೇನೋ ಕಾರಣವಿರಲೇಬೇಕಲ್ಲವೇ? ವಿರಾಟ ನಗರದ ಮದುವೆಯ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಕಳೆದಂತೆ ತೋರುವುದು. ಇವನೆಂತಹ ಸುಖ ಪುರುಷನಯ್ಯ.
ರಾಜ್ಯಾದಿ ಸಕಲ ಐಶ್ವರ್ಯಗಳನ್ನೆಲ್ಲ ಅಣ್ಣನಾದ ಬಲಭದ್ರನಿಗೆ ಒಪ್ಪಿಸಿ ತಾನು ಮಾತ್ರ ಸುಖದಲ್ಪದಲ್ಲಿ ತಲ್ಲೀನನಾಗಿರುವನಲ್ಲ. ತನು ನಂದು ಮಲಗಿರುವೆಯಾ ಕೃಷ್ಣ? ನಿದ್ರಿಸು, ಚೆನ್ನಾಗಿ ನಿದ್ರಿಸು. ಆ ಸಾತ್ವಿಕಿ, ಕುರುರಾಜ, ನಿಮ್ಮೊಡನೆ ಒಂದು ಮಾತಿದೆಯಲ್ಲ, ಏನದು ಕುರುರಾಜ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವುಗಳು ನನ್ನ ಪಕ್ಷವನ್ನು ವಹಿಸಬೇಕು, ತಿಳಿಯಿತು? ಇದಕ್ಕೆ ಉತ್ತರ ಕೊಡಲು ನನ್ನಿಂದ ಸಾಧ್ಯವಿಲ್ಲ ಕುರುರಾಜ. ಏಕೆ ಏಕೆ ಸಾತ್ವಿಕಿ? ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಪರಮಾತ್ಮನಲ್ಲಿರೋನೋ ನಾವು ಕೂಡ ಅಲ್ಲಿಯೇ. ಸರಿಯಾದ ಮಾತು ಸಾತ್ವಿಕಿ, ಸರಿಯಾದ ಮಾತು. ಈ ನಿಮ್ಮ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಇಡೀ ಯಾದವ ಸೈನ್ಯವೇ ನನ್ನ ಕೈವಶವಾದಂತೆ ಅಲ್ಲವೇ? ಸಂದೇಹವೇಕೆ ಕುರುರಾಜ? ಸೇರಿದಂತೆಯೇ ಸರಿ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ಸಾರ್ವಭೌಮ ಪದತಲದಲ್ಲಿ ಅಸಂಭವ ನನಗೆ ಯೋಗ್ಯವಾದ ಸ್ಥಾನ. ಸದಾ ನಿನ್ನ ಅಭಯಂ ನಿರಂತರ ಮೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರ ಮೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ಪರಮಾತ್ಮ ದೀನ ಬಂಧು ನಿಗಮಾಗಮ ಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಗಣ ಹರಿಕುಲ ವರ್ಧನ. ಅಗಣಿತ ಗುಣಗಣ ಹರಿಕುಲ ವರ್ಧನ. ಜಗದ ಜ್ಞಾಪಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕುತರ ಅಭಯ ಪ್ರದಾತ. ನಂಬಿದ ಭಕ್ತರ ಅಭಯ ಪ್ರದಾತ. ಸಿಂಧು ಶಯನಾರ ನಯನ ಮೋರೆ. ಸಿಂಧು ಶಯನಾರ ನಯನ ಮೋರೆ. ಸದಾ ನಿನ್ನ ಅಭಯ ನಿರಂತರ ಮೋರೆ ದಯದಿ ಶ್ರೀ ವಾಸುದೇವ. ಸದಾ ನಿನ್ನ ಅಭಯ ಸದಾ ನಿನ್ನ ಅಭಯ ಸದಾ ನಿನ್ನ ಅಭಯ. ಓಹೋ, ಸಾತ್ವಿಕಿ ಇಲ್ಲೇ ಇರುವಂತದೆ. ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣ ಸಖನು? ಇನ್ನೆಲ್ಲಿಯೇ ನಿನ್ನ ಪ್ರಾಣ ಸಖನು? ನಿನ್ನ ವಿಳಂಬದಿಂದ ಇಲ್ಲಿ ಎಲ್ಲವೂ ಹಾಳಾಯ್ತು ಪಾರ್ಥ. ಏಕೆ, ಏನಾಯ್ತು ಸಾತ್ವಿಕಿ? ಅದನ್ನು ಹೇಳಲು ನನ್ನಿಂದ ಸಾಧ್ಯವಿಲ್ಲ. ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪೌರತ್ಯ ಫಲದಿಂದ ದುರ್ಯೋಧನನಿಂದು ದ್ವಾರಕೆಗೆ ಬಂದು ಶ್ರೀಕೃಷ್ಣನ ಸಹಾಯ ಪಡೆಯುವನು. ಇದೆಂತ ವಿಳಂಬನೇ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ?
ಶ್ರೀಕೃಷ್ಣನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠರ, 4 ಸಹೋದರರು ಪಾಂಚಾಲಿ ಸೇರಿ ಮತ್ತೊಮ್ಮೆ ವನವಾಸಕ್ಕೆ ತೆರಳಿದರಾಯಿತು ಅಲ್ಲವೇ ಸುಯೋಧನ? ಅರ್ಜುನ, ನನ್ನನ್ನು ನೋಡಿ ನಿನಗಿಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ಅರ್ಜುನ, ನನ್ನ ಸುದೈವ ಬಲದಿಂದ ನಾನೇ ಮೊದಲು ದ್ವಾರಕೆಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯದಾಗಿ ಹೋದರೇನು, ಅವರವರ ಭಾವಾನುಸಾರದ ಫಲವು ದೊರಕುವುದಲ್ಲವೇ ಸುಯೋಧನ? ಹಾಗೆಂದು ಕೈಕಟ್ಟಿ ಸುಮ್ಮನೆ ಕುಳಿದರೆ ಕಾರ್ಯವಾಗುವುದೇನೋ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರ ದೊರೆಯುವುದು. ನಾನು ಇಲ್ಲಿಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಥತಳದಲ್ಲಿ ಕುಳಿತು 4 ಪ್ರೇಮದ ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದಷ್ಟೇ. ನೀನು ಯಾವ ಇಚ್ಛೆಯಿಂದಾದರೂ ಇಲ್ಲಿಗೆ ಬಾ ಅರ್ಜುನ. ಆದರೆ ಈ ಬಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು ಅರ್ಜುನ, ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ. ಹಸ್ತಿನಾವತಿಯ ಮಣಿಮುಕುಟವನ್ನು ಧರಿಸಬೇಕೆಂಬ ತುಚ್ಚು ಆಕಾಂಕ್ಷೆಯು ಈತನನ್ನು ಅಲ್ಲಿಂದಿಲ್ಲಿಯವರೆಗೂ ಸೆಳೆತಂದಿರುವುದು. ವೃಥಾ ದಣಿದು ಬಂದಿರುವ ಪಾರ್ಥ, ನೋಡಲೇಬೇಕು ನಿನ್ನ ಚತುರತೆಯನ್ನು. ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ನೀಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳಸೂತ್ರವು ನಿನ್ನಲ್ಲೇ ಅಡಗಿರುವುದು. ಶಬರಿಗೆ ಅಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಪರಮಾತ್ಮ, ಏ ಸಿಂಧು ಶಯನ ಸುಂದರ ವದನ, ಹೇ ಸಿಂಧು ಶಯನ ಸುಂದರ ವದನ, ನಿಗಿಸೋ ಲೋಕದ ಭವಬಂಧನ, ನಿಗಿಸೋ ಲೋಕದ ಭವಬಂಧನ. ಹೇ ಸಿಂಧು ಶಯನ, ಪರಮಾತ್ಮ, ಅಜಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯು ಜಾಗೃತನಾಗೋ. ಅಜಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯು ಜಾಗೃತನಾಗೋ. ಹೇ ಸಿಂಧು ಶಯನ ಸುಂದರ ವದನ, ನಿಗಿಸೋ ಲೋಕದ ಭವಬಂಧನ, ನಿಗಿಸೋ ಲೋಕದ ಭವಬಂಧನ. ಪರಮಾತ್ಮ, ವಾಸುದೇವ, ಯುಗ ಯುಗದ ಪರ್ಯಂತರ ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಹೇಳು ವಾಸುದೇವ. ಯುಗ ಯುಗದ ಪರ್ಯಂತವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಮೃದು ಮುನಿ ಧರ್ಮದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಮೃದು ಮುನಿ ಧರ್ಮದ ಅಕ್ಷಿಯ ನಳಿಸಿ
ಮುದ ತಂದೆ ಹೇ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವಬಂಧನ ನೀಗಿಸೋ ಲೋಕದ ಭವಬಂಧನ ಪರಮಾತ್ಮ ವಾಸುದೇವ ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡೋದಳು ನೀನ ಶರಣ್ಯ ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡೋದಳು ನೀನ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನ ಸಹಿಸದೆ ಮರಳಲು ವಾಸುದೇವ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನ ಸಹಿಸದೆ ಮರಳಲು ಪರಿದರೆ ಬಂದು ಕಾಯ್ದ ನಿನಂದು ಇಂದು ಮೌನವೇ ಜನಾರ್ದನ ಪರಿದರೆ ಬಂದು ಕಾಯ್ದ ನಿನಂದು ಇಂದು ಮೌನವೇ ಜನಾರ್ದನ ಹೇ ಸಿಂಧು ಶಯನ ಸುಂದರ ವದನ ಹೇ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವಬಂಧನ ನೀಗಿಸೋ ಲೋಕದ ಭವಬಂಧನ ಹೇ ಸಿಂಧು ಶಯನ ಸುಂದರ ವದನ ಏಳು ಧನಂಜಯ, ಪರಮಾತ್ಮ ಬಂದು ಎಷ್ಟು ಹೊತ್ತಾಯಿತು? ನಾನು ಬಂದು ಸ್ವಲ್ಪ ಹೊತ್ತಾಯಿತು ದೇವ ಎಲ್ಲರೂ ಕುಶಲವೇ? ಎಲ್ಲರೂ ಸೌಖ್ಯ ದೇವ ಚೇಚೆ, ಚರಣದಡಿಯಲ್ಲಿ ಏಕೆ ಕುಳಿತ ಪಾರ್ಥ? ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ ನಿನ್ನ ಚರಣ ಸನ್ನಿಧಿಯೇ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸ್ತು ಪಾರ್ಥ. ವಾಸುದೇವ ಯಾರು? ಕುರುಚಕ್ರೇಶ್ವರ ಭಾವ, ಯಾವಾಗ ಬಂದೆ? ಹಸ್ತಿನಾವತಿಯಲ್ಲಿ ಎಲ್ಲರೂ ಕುಶಲವೇ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ ಭಾಮಾರಮಣ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದೆ ಇದ್ದ ನೀನು ನಿನ್ನ ಪ್ರಾಣ ಸಖ ಅರ್ಜುನನು ಬಂದಾಕ್ಷಣ ಎದ್ದು ಕುಳಿತು ಅಪಾರವಾದ ಭಾಷಣವನ್ನು ಪ್ರಾರಂಭಿಸಿಬಿಟ್ಟಿಯಲ್ಲ ಬಾಬಾ. ಈ ನಿನ್ನ ಮಗಳಿಗೆ ಸ್ತೋತ್ರಗಳು ಬರೀ ಪಾತ್ರಾಭಿನಯದ ನಾಟಕ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ವಾಸುದೇವ, ವಿಶ್ವಕೋಟಿ ದಾನವ ದಂಸದ ನಂತರ ನಿನ್ನ ಸುದರ್ಶನ ಚಕ್ರಕ್ಕೊಂದು ಸದಾವಕಾಶ. ಭೋರ್ಗರ್ವ ಕಾಡ್ಗಿಚ್ಚಿನಂತೆ ಕುರು ಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದೆನು. ಇದಕ್ಕೆ ಏನು ಹೇಳಿದೆ ಕೃಷ್ಣ? ಏನು? ಯುದ್ಧವೇ? ಪಾರ್ಥ, ಪರಮಾತ್ಮ ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನ? ಕೇಳುತ್ತಿರುವನು. ಹಾಗಾದರೆ ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುವುದು? ಹೌದು ಜನಾರ್ದನ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿರುವುದು. ಆದುದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು ಮುಕುಂದ. ಕೃಷ್ಣ, ಭಾವ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು.
ಮೊದಲು ಯಾರು ನಿನ್ನ ಬಳಿಗೆ ಬಂದರೂ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನಲ್ಲವೇ? ಮೇಲಾಗಿ ನ್ಯಾಯಾಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ. ಆದರೆ ಕೃಷ್ಣ, ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದಲ್ಲವೇ? ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಯಾವ ವಿಚಾರದಲ್ಲೋ? ಆದರೆ ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಈ ಪಾರ್ಥನನ್ನು ಕಂಡೆ. ಎಲ್ಲ ಕಪಟಿ. ಪಾರ್ಥನಾದರೋ ನಿನಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವನು. ಇರಬಹುದು. ಆದ್ದರಿಂದ ತನಗೆ ಬೇಕಾದುದನ್ನು ಕೇಳುವ ಅಧಿಕಾರ ಮೊದಲು ಈತನಿಗಿರುವುದು. ನಿಮ್ಮಿರುವರೆಗೂ ಸಹಾಯ ಮಾಡುವೆನು. ಆದರೆ ಇದರಲ್ಲಿ ನನ್ನದೊಂದು ಸಲಹೆ ಇರುವುದು ಭಾವ. ಏನದು ಕೃಷ್ಣ ನಿನ್ನ ಸಲಹೆ? ಭಾವ, ಕೃಷ್ಣ, ಬಲ್ಲೆಯ ಈಗ ಲೋಕ ರಾಜರ ಮರ್ಮ ಕೃಷ್ಣ, ಗತಿಸಿ ಬರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ಆಸೆಯೇ ಭರತ ಕಂಡ ಪ್ರಳಯದಿಂದ ಅಭಯ ಸಂತಾಪ ದುರಿತ ಬೇಡ ಘಟ ಸಮರಸ ಗಸ ಅನುಚಿತ ಭರತ ಕಂಡ ಪ್ರಳಯದಿಂದ ಅಭಯ ಸದಯರಲ್ಲಿ ಕೋದವೆಸಗಿ ಭರತ ಭೂಮಿ ಆಳ ಬಯಸಿ ಸದಯರಲ್ಲಿ ಕೋದವೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಾಂಧವರ ರಕ್ತದಿಂದ ಬಂದು ಬಾಂಧವರ ರಕ್ತದಿಂದ ಬಂದು ಬಾಂಧವರ ರಕ್ತದಿಂದ ಮರಣ ಹೋಮ ಮಾಡಬೇಡ ಲಾಂಛನ ಮಾರಣ ಹೋಮ ಮಾಡಬೇಡ ದಾಸನಾಗಿ ಉಳಿಯಬೇಡ. ಭರತ ಕಂಡ ಪ್ರಳಯದಿಂದ ಅಭಯದಿಗೋ ಸಂತಾಪ ದುರಿತ ಬೇಡ ಸಮರಸ ಗಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ. ಭಾವ, ಕೃಷ್ಣ, ಪಾಂಡವರು ನೀವು ಸಹೋದರರಲ್ಲವೇ? ಇರಬಹುದು.
ಇರಬಹುದು. ನಿಮ್ಮಲ್ಲಿ ದ್ವೇಷವೇಕೆ? ಯುದ್ಧವೂ ಅನರ್ಥಕಾರಿ. ನನ್ನ ಮಾತನ್ನು ಕೇಳು ಬಾವ. ವಾಸುದೇವ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗೂ ಉಂಟು. ಈ ನಿನ್ನ ಮನವೇದಾಂತಗಳನ್ನು ಬಿಟ್ಟು ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಇದರ ಮೇಲೆ ನಿನ್ನ ಇಚ್ಛೆ ಬಾವ. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತನೂ ಆದ ನಾನೊಂದು ಕಡೆ. ಅರ್ಜುನ, ಇವೆರಡರಲ್ಲಿ ನೀನು ಯಾವುದನ್ನು ಅಪೇಕ್ಷಿಸುವೆ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ಆಜ್ಞೆ ಮಾಡು. ಆಯುಧಗಳನ್ನು ಹಿಡಿಯುವಂತಿಲ್ಲ, ಯುದ್ಧವನ್ನು ಮೊದಲೇ ಮಾಡುವಂತಿಲ್ಲ. ನಿರಾಯುಧನು ನಿರಸ್ತ್ರನೂ ಆದ ಈತನನ್ನು ಕಟ್ಟಿಕೊಂಡು ನನಗೇನು ಪ್ರಯೋಜನ? ವಾಸುದೇವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನಗೆ ನಿನ್ನ ಗುರುದೇವ ಬಲರಾಮ ಸಹಿತ ಯಾವ ಚೋಡಿ ಸೈನ್ಯವೇ ನನಗಿರಲಿ. ಭಲೆ ಭಲೆ ಬಾವ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ಎಷ್ಟೇ ಆಗಲಿ ಚಂದ್ರಕುಲ ಚಕ್ರೇಶ್ವರ ಅಲ್ಲವೇ? ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುತ್ತೇನೆ. ಬರಲಿ. ಹಾಗೆ ಆಗಲಿ ನಡೆ ಬಾವ. ಕಪಟ ನಾಟಕ ಸೂತ್ರಧಾರಿ ಬಲೆ, ಈ ನಿನ್ನ ಕಣ್ಸನ್ನೆಯಿಂದ ಭಕ್ತರನ್ನೆಚ್ಚರಿಸುವ ಮಾಯಾ ನಾಟಕವನ್ನ ನಾನೇನು ಅರಿಯದವನೆಂದು ಭಾವಿಸಿದ್ಯಾ ಕೃಷ್ಣ? ಬಳಿರೇ ಕೃಷ್ಣ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಸಮರ ಶತ್ರುದ ಪ್ರಚಂಡ ರಕ್ತ ಕೋಡಿ ಹರಿಸೆ ಮೃತ್ಯು ತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಕೌರವೇಶ್ವರ ರಾಮ ಧರ್ಮ ಕಳಂಕ ಸಹಿಸಲಾರ ರಣದೋಳಿ ಆಯುಧಗಳಂ ಧರಿಸದಿರೇ ಧರಿಸದಿರೇ ಪಾಂಡವರ ಮನೆಂಟು ಪಾಲಿಪೆಯೋ ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ, ಪಾಂಡವರೆಂದರೆ ನಿನಗದೆಷ್ಟು ಮಮತೆ. ಅದರಲ್ಲಿಯೂ ಈ ಅರ್ಜುನನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೇರೆಯಲು ಸಾಧ್ಯವೇ? ಈಗ ನಾವೇ ಬೇರೆಯಾದೆವು ಕೃಷ್ಣ. ಆದರೂ ಬಾಲಕವಿಲ್ಲ. ಮುಂದಿನ ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ ಬಾವ. ಅದರಲ್ಲಿಯೂ ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದಲೇ ಇರುವೆ. ನಡೆ ಬಾವ, ಸೈನ್ಯಕ್ಕೆ. ಹೊಲತಂದು ಫಲಿಸಿದೆಂದು ಹಿಗ್ಗಿ ಮೆರೆಯಬೇಡ ಮಾಧವ. ಮುಂದೆ ಸಂಧಿಸೋಣ.
ಸಮರ ಭೂಮಿಯಲ್ಲಿ. ಆಗ ತಿಳಿದಿವೆ ಈ ಚಕ್ರೇಶ್ವರನ ಫಲಗಳನ್ನು. ಮುಂದೆ ತಾನೇ ತಿಳಿಯುವುದು ನಡೆ ಬಾವ. ನಾನಿನ್ನು ಬರಲೇ ಬಾವ. ಹಾಗೆ ಆಗಲಿ ನಡೆ ಬಾವ. ಕೃಷ್ಣ ಬಾವ, ಇಂದಿಗೆ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಖನು, ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದ್ದನು. ಇಂದಿಗೆ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ ಪಾರ್ಥ. ಹರಿತವಾದ ಖಡ್ಗವನ್ನು ಬಿಸುಟು ಹೊರೆಯನ್ನು ಆಶ್ರಯಿಸುವ ಮಂದಮತಿಯಂತೆ ಮುಂದೆ ನರಿಯದೆ ರಣದುರಂಧರರಾಗಿ ಮೆರೆಯುತ್ತಿರುವ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಬಿಟ್ಟು ನನ್ನನ್ನೇ ಕೈಯ ಕಟ್ಟಿಕೊಂಡು ಒದ್ದಾಡುತ್ತಿರುವೆ. ಪರಮಾತ್ಮ, ನಿನ್ನ ಸಹೋದರರು ನಿನ್ನನ್ನು ದ್ವಾರಕೆಗೆ ಕಳುಹಿಸಿದ್ದು ತಪ್ಪಾಯಿತೆಂದು ಭಾವಿಸುವುದಿಲ್ಲವೇ? ಪರಮಾತ್ಮ, ಪಾರ್ಥ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ಮಾಧವ, ಪಾರ್ಥ, ಮಾಧವ ನಿಮ್ಮಯ ದಯದಿ ದಯದಿ, ಮಾಧವ ನಿಮ್ಮಯ ದಯದಿ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಮುರಹರಿ ನಿಮ್ಮಯ ಒಲುಮೆಯ ದಯದಿ.
ಪಾರ್ಥ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ನೀನು ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಪ್ರಪಂಚವೇ ನೋಡುವುದು. ಅರ್ಜುನ, ಪರಮಾತ್ಮ ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನ, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪುಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ. ಅರ್ಜುನ, ಪರಮಾತ್ಮ ದೇವರು ಎಂದು ನನ್ನನ್ನು ಹೊಗಳುವೆಯಲ್ಲ, ನನ್ನಲ್ಲಿ ಅಂತಹ ದೈವತ್ವವೇನು ಏನು ಕಂಡಿರುವೆ? ಪರಮಾತ್ಮ, ನಿನ್ನ ನನ್ನಲ್ಲಿ ಇಂದ್ರಾಜಾಲವೇಕೆ ದೇವ? ಧನ್ಯನಾದೆನ ಪ್ರಭುವೇ, ಧನ್ಯನಾದೆನ. ಧನ್ಯನಾದೆನ ಹರಿಯೇ, ಧನ್ಯನಾದೆನ, ಧನ್ಯನಾದೆನಿಂದು ತಮ್ಮ ತವ ಕರುಣೆಯ ಭಯ
ಮತ್ತು ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಭೀಮ ಧರ್ಮಾದಿಗಳಿಗೆ ತಿಳಿಸು. ಹೋಗಿ ಬಾ ಪಾರ್ಥ. ಆಜ್ಞೆ ಮಾಧವ.
ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವಸೃಷ್ಟಿಯಲ್ಲಿ ಇಲ್ಲಿಯವರೆಗೂ ಎಲ್ಲಿಯೂ ನಡೆಯದಂತಹ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವನ 11 ಅಕ್ಷೋಹಿಣಿ ಸೈನ್ಯದಳ, ಇನ್ನೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ, ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರೇಮ ಮೂರ್ತಿಯ
ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನು ನೂತನ ಜಗತ್ತೊಂದನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ, ಧರ್ಮ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಪ್ರಾಣೇಶ್ವರ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ ನೀನು. ಅದನ್ನಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಸ್ವಾಮಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವೂ ಇಲ್ಲ. ಆರ್ಯಾವರ್ತಕೀಗ ಅಂತಹ ಅವಸ್ಥೆಯೂ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯ ರಾಜರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಯುದ್ಧವನ್ನು ನಿಲ್ಲಿಸಲು ನೀವು ಮತ್ತೊಂದು ಸಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ, ಸ್ವಾಮಿ,
ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವುದು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸಿ.